ದಿ ಒನ್ ಅಂಡ್ ಓನ್ಲಿ ವಜ್ರಂಗ್ ಶೆಟ್ಟಿ. ಸೊ ಹೆಸರಲ್ಲೇ ವಜ್ರ ಇದೆ. ಹೆಂಗಿದ್ರು ದೇವ್ರು ಬರಂಗಿಲ್ಲ ಅಂತ ಅಂದ್ಯಲ್ಲ, ಅದ್ಕ ಈ ಕಡೆ ಮುಗಿಯಕತ್ತೀನಿ. ಸಾಯಿಸಿದ್ದು ಆ ಹೊಸ್ದಾಗ್ ಬಂದಿರೋನು. ಈ ವಿಷಯ ನೆನ್ಪಿಟ್ಕೊ. ನಿನ್ನ ಮಗ ವಿಷ್ಣುನ ಕ್ರೂರವಾಗಿ ಸಾಯಿಸ್ತಾ ಇದ್ರೆ ಏನು ಮಾಡದೆ ಸುಮ್ಮನೆ ನಿಂತಿದ್ದ. ಅಪ್ಪಾಜಿಯವ್ರ ಬ್ಯಾನರ್ ಅಲ್ಲಿ ಇಂಟ್ರೊಡ್ಯೂಸ್ ಆದೆ, ಏನೋ ಗೊತ್ತಿಲ್ಲ, ಇಮಿಡಿಯೇಟ್ ಸೆಲೆಕ್ಟ್ ಆಗ್ಬಿಡ್ತೀನಿ ನಾನು. ಸಿದ್ಧಾರ್ಥ ಮಾಡಿ ಇಮಿಡಿಯೇಟ್ ಆಗಿ ನನಗೆ ಹೀರೋ ಆಫರ್ ಬಂದ್ಬಿಡ್ತು. ಮಂತ್ರಮನ್ ಒಂದು ಸಿನಿಮಾ ಹೀರೋ ಆಗಿ ಮಾಡ್ಬಿಟ್ಟೆ ನಾನು. ಸೊ ನಮ್ಮ ಅಪ್ಪು ಸರ್ ಜೊತೆಗಿನ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ, ಅಂಡ್ ಅವರಲ್ಲಿ ಕಲಿಯೋಕ್ ಸಿಕ್ಕಿದ್ದೇನು ನಿಮ್ಗೆ? ಮೇಡಮ್ ಅವ್ರು ಹ್ಯಾಪಿ ಆಗಿರ್ಬೇಕು ಅನ್ನೋದನ್ನ ನಾ ಕಲ್ತ್ಕೊಂಡ್ಬಿಟ್ಟೆ ಅವ್ರಿದ್ದಾಗ. ಒಂದ್ ಸ್ಮೈಲ್ ಸ್ಟಾರ್ಟಿಗೆ ಎಲ್ಲರಿಗೂ ಒಂದು ಹಾಯ್ ಹೇಳ್ತಾ ಇದ್ರು. ಯಾವತ್ತು ಡ್ಯಾನ್ಸ್ ಮಾಡೋರು ಸೆಟ್ ಅಲ್ಲಿ ಸುಮ್ನೆ ನಿತ್ತಾಗ್ಲೇನೆ ಮೈಕೆ ಹಿಂಗ ಆಡ್ಸೋರು, ಅಂದ್ರೆ ಮಜ್ವಾಗಿರೋರು ಮೇಡಮ್. ಅವ್ರ ಮುಖದಲ್ಲಿ ಇಷ್ಟು ಟಯರ್ಡ್ ಕಾಣಿಸ್ತಿರ್ಲಿಲ್ಲ ನಮ್ಗೆ. ಇನ್ ಬರೋದೇ ಇಲ್ಲಲ್ಲ ಅವ್ರ ಸಿನಿಮಾ ನಾವ್ ಇನ್ ನೋಡಕ್ಕೆ ಆಗಲ್ಲ, ಇನ್ನವ್ರು ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡಲ್ಲ. ಏನಾದ್ರೂ ಸಕ್ಸಸ್ ಸಿಕ್ಕಿದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು? ಈಗ ಅಪ್ಪು ಸರ್ 100% ಸಲಾರ್ ಅಲ್ಲಿ ನಂಗೊಂದು ಏನು ಅಪ್ರಿಸಿಯೇಷನ್ ಸಿಕ್ಕಿದೆ ವಿಷ್ಣು ಕ್ಯಾರೆಕ್ಟರ್ಗೆ. ಅಪ್ಪು ಸರ್ ಇದ್ದಿದ್ರೆ 100% ಹೇಳೋರು. ಯಾವತ್ತೂ ನೆನ್ಸ್ಕೊಂತೀನಿ ನಾನು. ಇಲ್ಲಿ ಫೋಟೋ ಇದೆ, ನಾನು ಡೈಲಿ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಆ ಫೋಟೋ ನೋಡ್ಕೊಂಡು ಮಾಡೇ ಮಾಡ್ತೀನಿ ನಾನು. ಮಂಡೇ ಅಂಡ್ ಫ್ರೈಡೆ ಸ್ಪೆಷಲ್ ಪೂಜೆ ನಡೀತದೆ. ಆ ಟೈಮಲ್ಲಿ ಅವರಿಗೂ ಪೂಜೆ ಮಾಡಿ ಅಂಡ್ ಇಲ್ಲಿಂದಾನೆ ಹೊರಡೋದು. ಎಲ್ರು ಮೇಕಪ್ ಎಲ್ಲ ಮಾಡಿಸಿ ಗೆಟಪ್ ಮಾಡಿಸ್ಕೊಬಂದು ಪ್ರಶಾಂತ್ ಸರ್ ಎದುರುಗಡೆ ನಿಲ್ಲಿಸ್ತಾರೆ. ಪ್ರಶಾಂತ್ ಸರ್ ಒಂದ್ ಸೆಕೆಂಡ್ ವಾವ್ ವಿಷ್ಣು ಅಂತ ಹೇಳ್ತಾರೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ ದೀಪಕ್ ಮಾತಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಹಲವಾರು ಆಕ್ಟರ್ಗಳು ಇವಾಗ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಇತ್ತೀಚೆಗೆ ರಿಲೀಸ್ ಆದಂತಹ ಸಲಾರ್ ಚಿತ್ರದಲ್ಲೂ ಕೂಡ ಒಂದು ಯುವ ಪ್ರತಿಭೆ ಅನಾವರಣವಾಗಿದೆ. ಇಟ್ಸ್ ಅ ಕೈಂಡ್ ಆಫ್ ಹೇಗೆ ಅಂದ್ರೆ ಯುವ ಪ್ರತಿಭೆ ಅಂತಂದ್ರೆ ಮೊದಲ ಸಿನಿಮಾ ಅಲ್ಲ, ಕನ್ನಡದಲ್ಲಿ ರಿಲೀಸ್ ಆದಂತಹ ಸಿದ್ಧಾರ್ಥ ಸಿನಿಮಾ ಮೂಲಕ ನಮ್ಮ ಸ್ಯಾಂಡಲ್ವುಡ್ಗೆ ಪರಿಚಿತರಾದ್ರು. ಆಮೇಲೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ನ ಜೇಮ್ಸ್ ಸಿನಿಮಾ, ಹಾಗೆ ಯಜಮಾನ ಸಿನಿಮಾದಲ್ಲೂ ಕೂಡ, ಹಾಗೆ ಕಿಸ್ ಸಿನಿಮಾದಲ್ಲೂ ಕೂಡ ಇವರು ವಿಲನ್ ಆದಂತಹ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಇವಾಗ ನನ್ನ ಜೊತೆಗೆ ಸಲಾರ್ನ ಸಕ್ಸಸ್ನ ಒಂದಷ್ಟು ಮಾತುಕತೆ ಹಾಗೆ ಅವರ ಸಿನಿಮಾ ಜರ್ನಿ ಹೇಗಿತ್ತು ಅನ್ನೋದನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದಾರೆ ದಿ ಒನ್ ಅಂಡ್ ಓನ್ಲಿ ವಜ್ರಂಗ್ ಶೆಟ್ಟಿ. ಸೊ ಹೆಸರಲ್ಲೇ ವಜ್ರ ಇದೆ. ಸೊ ಅವರ ಲೈಫ್ ಅಲ್ಲಿ ಯಾವ ರೀತಿಯಾದಂತಹ ಕರಿಯರ್ ನ ಅವ್ರು ನೋಡಿದ್ರು ಅಂತ ಇವತ್ತು ನಾವು ಮಾತಾಡ್ಸೋಣ. ಹಾಯ್ ವಜ್ರಂಗ್ ಶೆಟ್ಟಿ, ಹೇಗಿದ್ದೀರಾ? ಸೂಪರ್ ಆಗಿದೆ, ವಜ್ರ ತರನೇ ಹೊಳಿತಾ ಇದ್ದೀರಾ. ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ನಿಮ್ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಓಕೆ, ನಮ್ಗೆಲ್ಲ ಯುಗಾದಿನೇ ಹೊಸ ವರ್ಷ ಅಲ್ವಾ? ಹೌದು, ಬಟ್ ಆಚರಣೆ ಮಾಡ್ಲೇಬೇಕು. ಇವಾಗ ಎಲ್ಲ ನಾವು ಪಾಶ್ಚಾತ್ಯ ಶೈಲಿಗೆ ಹೋಗ್ಬಿಟ್ಟಿದ್ದೀವಿ. ಏನೇ ಬಂದ್ರು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ ವಜ್ರಂಗ್, ಹೇಳಿ, ಫಸ್ಟ್ ನೀವ್ ಹೇಳಿದ್ರಿ ಸಿದ್ಧಾರ್ಥ ಸಿನಿಮಾ ಮುಖಾಂತರ ನಾನು ಎಂಟ್ರಿ ಕೊಟ್ಟೆ ಅಂತ ಹೇಳಿ. ಆಕ್ಟ್ ಮಾಡ್ಬೇಕು ಅಂತ ಹೇಳಿನೇ ಅಂದ್ರೆ ಬ್ಯಾಂಗ್ಳೂರ್ ಬಂದಿದ್ದ, ಅಥವಾ ಇಲ್ಲ ಬೇರೆ ಏನು ಸ್ಟಡಿ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಮತ್ತೊಂದು ಬೇರೆ ಒಂದು ಇಂಟ್ರೆಸ್ಟ್ ಅಲ್ಲಿ ಇದೆ? ಏನಾಗಿತ್ತಂದ್ರೆ ನಾನು 2014 ಹಂಗೆ ಬ್ಯಾಂಗ್ಳೂರ್ ಬಂದೆ. ಆಕ್ಚುಲಿ ಬಂದಿದ್ದು ಬೇರೆ ಉದ್ದೇಶಕ್ಕೆ, ವರ್ಕ್ ಮಾಡಬೇಕು, ನಂದು ಎಜುಕೇಶನ್ ಮುಗಿಯೋಕ್ಕೂ ಬ್ಯಾಂಗ್ಳೂರ್ ಬಂದೆ. ವರ್ಕ್ ಮಾಡಬೇಕು, ಬೇರೆನವ್ರು ಮಾಡಬೇಕು ಅಂತ ಹೇಳಿ ಸ್ವಲ್ಪ ಟೈಮ್ ಯಾವುದೋ ಒಂದು ಅಡ್ಮಿನಿಸ್ಟ್ರೇಟಿವ್ ಕೋರ್ಸ್ ಸಲುವಾಗಿ ಸ್ವಲ್ಪ ಕೋಚಿಂಗ್ ಎಲ್ಲ ತಗೊತಾ ಇದ್ದೆ. ದೆನ್ ಯಾವುದೋ ಒಂದು ಕಂಪ್ನಿ ಜಾಯ್ನ್ ಆದೆ ನಾನು. ಲೇಟರ್ ಯಾವುದೋ ಒಂದು ಇನ್ಸಿಡೆಂಟ್ ಆಗಿ ನನಗೆ ಇಂಡಸ್ಟ್ರಿಗೆ ಒಂದು ಟಚ್ ಸಿಗುತ್ತೆ. ಸೊ ಒಬ್ರು ಮೀಡಿಯಾ ರಿಪೋರ್ಟರ್ ಇರ್ತಾರೆ, ಅವ್ರ ಮಗಂದೊಂದು ಸಿನಿಮಾ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅವ್ರು ಸುಮ್ಮನೆ ಅಂದ್ರೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ಲ ನಾನು, ಜಸ್ಟ್ ಟಚ್ ಸಿಗುತ್ತೆ. ದೆನ್ ಲೇಟರ್ ಆನ್ ಹಾಗೆ ಒಂದಿಷ್ಟು ಸರ್ಕಲ್ ಫ್ರೆಂಡ್ಸ್ ಸಿನಿಮಾದವರೆಲ್ಲ ಪರಿಚಯ ಆಗ್ತಾರೆ. ಸಿದ್ಧಾರ್ಥ ಸಿನಿಮಾದ ಆಡಿಷನ್ ನಡೀತಾ ಇರುತ್ತೆ. ಪ್ರಕಾಶ್ ಸರ್, ವಿಲನ ಪ್ರಕಾಶ್ ಅವರು ಡೈರೆಕ್ಟ್ರು. ಸೊ ಆ ಟೈಮಲ್ಲಿ ನಂಗೊಂದು ಆಡಿಷನ್ಗೆ ಫ್ರೆಂಡ್ಸ್ ಥ್ರೂ ಎಲ್ಲ ಒಂದು ಏನು ಡಿಸ್ಕಸ್ ಆಗಿ ಹೋಗೋಣ, ಅಟೆಂಡ್ ಮಾಡೋಣ ಅಂತ ಬರುತ್ತೆ. ಸೊ ನಾನು ಫಸ್ಟ್ ಟೈಮ್ ಆಡಿಷನ್ ಅಟೆಂಡ್ ಮಾಡ್ತೀನಿ. ಪ್ರಕಾಶ್ ಸರ್ ಇರ್ತಾರೆ ಆ್ಯಂಡ್ ರಾಘಣ್ಣ ಆ್ಯಂಡ್ ಇಡೀ ಟೀಮ್ ಇರುತ್ತೆ. ಒಂದು ನನಗೂ ಗೊತ್ತಿಲ್ಲ, ನನಗೆ ಹೊಸದವಾಗ ಈ ಸ್ಕೂಲಲ್ಲಿ ಕಾಲೇಜಲ್ಲಿ ನಾಟಕ ಡ್ರಾಮಾ ಅದು ಇದೆಲ್ಲ ಮಾಡ್ತಾ ಇದ್ದೆ. ಅದೊಂದು ಟಚ್ ಇತ್ತು. ತುಂಬ ಲಾಂಗ್ ಗ್ಯಾಪ್ ಆಗಿತ್ತು, ಒಂದು 6 to 7, 8 ಇಯರ್ಸ್ವರೆಗೂ ಆಗಿತ್ತು. ಪ್ರಕಾಶ್ ಸರ್ ಆಡಿಷನ್ ತಗೊಂತಾರೆ, ಏನೋ ಗೊತ್ತಿಲ್ಲ, ಇಮಿಡಿಯೇಟ್ ಸೆಲೆಕ್ಟ್ ಆಗ್ಬಿಡ್ತೀನಿ ನಾನು. ನೆಕ್ಸ್ಟ್ ಡೇನೇ ಅವ್ರು ಹೇಳ್ತಾರೆ, ಇಲ್ಲ ಜಾನಿ ಅನ್ನೋ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್, ಇದಕ್ಕೆ ನೀವು ಸೆಲೆಕ್ಟೆಡ್, ನೆಕ್ಸ್ಟ್ ಒಂದು 15 ಡೇಸಲ್ಲಿ ಗೋವಾದಲ್ಲಿ ಶೂ ಸ್ಟಾರ್ಟ್ ಆಗುತ್ತೆ ಅಂತ. ಐ ಆಮ್ ವೆರಿ ಹ್ಯಾಪಿ. ಇಲ್ಲಿ ಇಮಿಡಿಯೇಟ್ ಆಗಿ ಬಂದು ನನಗೊಂದು ಅವಕಾಶ ಸಿಗ್ತಾರ ಅಂತ. ಅದೇ ಫಸ್ಟ್ ಆಡಿಷನ್ ನಂದು. ಅದಾದ್ಮೇಲೆ ನಾನು ಆಡಿಷನ್ ಕೊಟ್ಟಿದ್ದೆ ಕಮ್ಮಿ.
ಅಂದ್ರೆ ಆ ಸರ್ಚಿಂಗ್ ಪೀರಿಯಡ್ ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಒಬ್ರು ಹರ್ಷರ್ಜುನ್ ಅಂತ ಇದ್ರು, ಯಾವ್ದಾದ್ರು ಇದ್ದಾಗ ಹೊಸದಾಗಿ ಎಲ್ಲ ಇದ್ದಾಗ ಹೋಗಿ ಅಟೆಂಡ್ ಆಗ್ತಾ ಇದ್ವಿ. ಸಿದ್ಧಾರ್ಥ ಸಿಕ್ಕಾದ್ಮೇಲೆ ಎಂಡ್ ಮಾಡ್ಬಿಟ್ಟೆ ನಾನು, ಆಡಿಷನ್ ಎಲ್ಲ ಎಂಡ್ ಮಾಡ್ಬಿಟ್ಟೆ. ಏನೋ ಗೊತ್ತಿಲ್ಲ, ದೇವ್ರ ದಯೆ, ಅಪ್ಪಾಜಿ ಅವ್ರ ಬ್ಯಾನರ್ ಅಲ್ಲಿ ಇಂಟ್ರೊಡ್ಯೂಸ್ ಆದ್ರೆ, ಅಷ್ಟು ದೊಡ್ಡ ಬ್ಯಾನರ್, ಸಿನಿಮಾ ಅಂದ್ರೇನೆ ಅಪ್ಪಾಜಿ ಅಂತ ಹೇಳ್ಬೋದು. ಆ ಬ್ಯಾನರ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿ ಇವತ್ತಿಗೆ ಅಪ್ ಟು ಜೇಮ್ಸ್ ಮಾಡಾದ್ಮೇಲೆ ಸಲಾರ್ವರೆಗೂ ಬಂದ್ ನಿಂತಿದೆ. ಅವ್ರ ಆಶೀರ್ವಾದ, ನಿಮ್ಮಂತ ಹಾರೈಕೆ, ತಂದೆ ತಾಯಿ ಆಶೀರ್ವಾದ ನಡೀತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾ, ಅವರ ಬ್ಯಾನರ್ ಅಲ್ಲಿ ಯಾರೆಲ್ಲ ಪರಿಚಿತರಾಗ್ತಾರೆ ಅವ್ರಿಗೆಲ್ಲ ಒಳ್ಳೆ ಫ್ಯೂಚರ್ ಸಿಕ್ಕಿದೆ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ. ಸೊ ಅವ್ರು ಆಮೇಲೆ ತಿರುಗಿ ನೋಡೋದೇ ಇಲ್ಲ, ಮುಂದೆ ಹೋಗ್ತಾ ಇರ್ತಾರೆ. ನೀವೇ ನೋಡಿರ್ತೀರ ಎಷ್ಟೊಂದು ಉದಾಹರಣೆಗಳಿದೆ ಅಂತ ಹೇಳಿ. ಓಕೆ, ಒಂದು ವೇಳೆ ನೀವು ಅವತ್ತು ಸಿಕ್ಕ ಅಪರ್ಚುನಿಟಿನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ವಜ್ರಂಗ್ ಶೆಟ್ಟಿ ಅವರು ನಮ್ಗೆ ಇಷ್ಟು ದೊಡ್ಡ ತೆರೆ ಮೇಲೆ ಅಷ್ಟು ಹೆಸರಾಂತ ಕಲಾವಿದರ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಕ್ತಿತ್ತೋ ಇಲ್ವೋ? ಬೈ ಚಾನ್ಸ್ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರಿ ಅಲ್ವಾ? ನಿಜವಾಗ್ಲೂ ನಾನು ಆ ಸಿನಿಮಾ ಎಲ್ಲರೂ ನಾ ಮಾಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಇಂಡಸ್ಟ್ರಿಯಲ್ಲಿ ಇರ್ತಿದ್ದಿಲ್ಲ. ಬೇರೆ ಬೇರೆ ಪ್ಲಾನ್ ನಡೀತಾ ಇತ್ತು, ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ರು, ಆಲೋಚನೆಗಳು ಬೇರೆ ಕಡೆ ಹೋಗೋದು. ಒಂದಂತೂ ಇತ್ತು, ನಾರ್ಮಲ್ ಆಗಂತೂ ಇರಬಾರ್ದು. ನಾವು ಏನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಜೀವನಕ್ಕೆ ಮಾಡಲೇಬೇಕು. ಯಾಕಂದ್ರೆ ನಾವು ಬಂದಿದ್ದು ತುಂಬಾ ಬೇಸಿಕ್ ಕುಟುಂಬದಿಂದ, ಏನು ಸಪೋರ್ಟಿವ್ ಅದು ಇದು ಏನಿಲ್ಲ, ಏನು ಟಚ್ ಇರಲಿಲ್ಲ. ಮಾಡೋದನ್ನ ಅವಾಗ ಏನಾದ್ರು ಮಾಡ್ಕೋಬೇಕು. ಬಟ್ ಒಂದಂದ್ರೆ ಫ್ರೀಡಮ್ ಇತ್ತು, ಏನ್ ಬೇಕಾದ್ರೂ ಮಾಡಿ ಅನ್ನೋ ಫ್ರೀಡಮ್ ಇತ್ತು. ನಮ್ಮ ತಂದೆ ತಾಯಿ ಎಷ್ಟು ಸಪೋರ್ಟಿವ್ ಆಗಿದ್ರು, ಮಾಡು ಮಗನೆ, ನೀನು ಚೆನ್ನಾಗಿ ಮಾಡು, ಒಳ್ಳೇದಾಗ ನೀನು, ಇಷ್ಟೇ ಹೇಳೋರು ಯಾವಾಗ್ಲೂ. ಇಲ್ಲಿವರೆಗೂ ಬಂದು ನಿಂತಿದೆ. ಇಂಡಸ್ಟ್ರಿಯಲ್ಲಿ ಅವ್ರು ಇರೋದು, ಅವರು ಅಂದ್ರೆ ನಾನೊಂದು 2-3 ಸಿನಿಮಾ ಮಾಡೋರ್ವರೆಗೂ ಅವ್ರಿಗೆ ಏನು ಅಷ್ಟು ಖುಷಿ ಇದ್ದಿಲ್ಲ, ಒದ್ದಾಡ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲ್ ಇತ್ತು. ಕ್ರಮೇಣ ಒಂದೊಂದು ಸಿನಿಮಾ ಆಗೋಕ್ಕೂ ಹೆಸರು ಬರಕ್ ಸ್ಟಾರ್ಟ್ ಆಗೋಕ್ಕೂ ಇಲ್ಲ ಏನೋ ಮಾಡ್ತಿದ್ದಾನೆ ಅನ್ನೋ ಫೀಲ್ ಆಯ್ತು. ಮತ್ತು ಒಂದಂದ್ರೆ ಸಿದ್ಧಾರ್ಥ ಮಾಡಿ ಇಮಿಡಿಯೇಟ್ ಆಗಿ ನಮ್ಗೆ ಹೀರೋ ಆಫರ್ ಬಂದ್ಬಿಡ್ತು. ಮಂತ್ರಮನ್ ಒಂದು ಸಿನಿಮಾ ಹೀರೋ ಆಗಿ ಮಾಡ್ಬಿಟ್ಟೆ ನಾನು. ನನಗೆ ಗೊತ್ತಿಲ್ಲ ಅದು ಹೆಂಗ್ ಬಂತು ಅಂತ. ಒಳ್ಳೆ ಬಜೆಟ್ ಸಿನಿಮಾ, ಹೊಸ ಡೈರೆಕ್ಟರ್ ಅವ್ರು ರೀಸೆಂಟ್ ಆಗಿ ಇದ್ ಮಾಡಿದ್ರು, ಸಾರಿ ನಮ್ಮ ಅಚ್ಯುತ್ ರಾವ್ನ ಹಾಕೊಂಡು 4 Walls ಅಂತ ಒಂದು ಸಿನಿಮಾ ಮಾಡಿದ್ರು. ಒಳ್ಳೆ ಡೈರೆಕ್ಟರ್, ಒಳ್ಳೆ ಪ್ರೊಡಕ್ಷನ್. ಸಿನಿಮಾ ಒಂದು ತಕ್ಕ ಮಟ್ಟಿಗೆ ಹೋಯ್ತು. ಸಜ್ಜನ್ ಅವ್ರ ಡೈರೆಕ್ಟರ್, ತಕ್ಕ ಮಟ್ಟಿಗೆ ಸಿನಿಮಾ ಹೋಯ್ತು. ಇಮಿಡಿಯೇಟ್ ಕಟ್ ಮಾಡಿದ್ರೆ ಮಾದ ಮತ್ತು ಮಾನಸಿ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅಂಡ್ ನಾನು ಅಂಡ್ ಶ್ರುತಿ ಹರಿಹರನ್ 3 ಜನ ಸೆಕೆಂಡ್ ಹೀರೋಗೆ ಆಕ್ಟ್ ಮಾಡಿದೆ. ಜರ್ನಿ ಸ್ಟಾರ್ಟ್ ಆಗ್ಬಿಡ್ತು ಹಂಗೆ. ಅದಾದ್ಮೇಲೆ 7 ಬಿಡುಗಳು ಇದ್ದದ್ದೇ, ಸುಮ್ನೆ ಕೂತಿಲ್ಲ, ಇಂಡಸ್ಟ್ರಿಯಲ್ಲಿ ಇರ್ಲೇಬೇಕು ಅಂತ ಸ್ಟ್ರಗಲ್ ಪಟ್ಟೆ. ಫೈನಲ್ ಇಲ್ಲಿವರೆಗೂ ಬಂದಿರ್ತಿದೆ. ನನಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಕಾಡೋದೇನಂದ್ರೆ, ಅಂತ ನಮ್ಮ ಕನ್ನಡದ ಹೆಸರಾಂತ ಎಷ್ಟೋ ಪ್ರತಿಭೆಗಳು ಕೂಡ ನಾವು ನೋಡ್ತಿರ್ತೀವಿ. ರಾಜಬೀರ್ ಶೆಟ್ಟಿ ಆಗಿರ್ಬೋದು, ನಮ್ಮ ರಿಷಬ್ ಶೆಟ್ಟಿ, ಎಲ್ಲಾ ಶೆಟ್ಟರವ್ರಿಗೂ ಕೂಡ ನಮ್ಮ ಕುಂದಾಪುರದ ಆನೆಗುಟ್ಟಿ ಮಹಾಗಣಪತಿ ಆಗಿರೋದು, ಅಮೃತೇಶ್ವರಿ ಅಮ್ಮೊಂದು ದೊಡ್ಡ ಆಶೀರ್ವಾದ ಅಂಡ್ ಬ್ಲೆಸ್ಸಿಂಗ್. ಸೊ ಆ ಕರಿಯರ್ ಸ್ಟಾರ್ಟ್ ಮಾಡಿದವರೆಲ್ಲರೂ ಕೂಡ ಇವಾಗ ತಲೆ ಎತ್ತಿ ನಿಂತ್ಕೊಂಡಿದ್ದಾರೆ. ಸೊ ನೀವು ಒಂದು ದೇವರ ಆಶೀರ್ವಾದ ನಿಮ್ಗೆ ಯಾವ ತರ ಇದೆ? ಖಂಡಿತ ನಾನು ದೇವರ ದೊಡ್ಡ ಭಕ್ತ. ನಾನು ಶಿವನಂತೂ ತುಂಬಾ ಫಾಲೋ ಮಾಡ್ತೀನಿ. ನಾನು ಶಿವನ್ ದೊಡ್ಡ ಭಕ್ತ. ನಾನು ಆನೆಗುಡ್ಡೆ ನಮ್ಮ ಪಕ್ಕದಲ್ಲೇ ಇರೋದು, ನಮ್ಮ ಮನೆಯಿಂದ 1 ಕಿಲೋಮೀಟರ್. ಇನ್ನೊಂದು ಕಿಲೋಮೀಟರ್ ಲೆಫ್ಟಿಗೆ ಬಂದ್ರೆ ಅಮೃತೇಶ್ವರಿ ಅಮ್ಮ. ಎಲ್ಲ ಕಡೆನೂ ಯೂಶಲಿ ಊರಿಗೆ ಹೋದ್ರೆ 100% ನಾನು ಆನೆಗುಡ್ಡೆ ಹೋಗ್ತೀನಿ. ಅಂಡ್ ದೆನ್ ಅಜ್ಜ ಕೊರಗಜ್ಜನ್ ತುಂಬಾ ಫಾಲೋ ಮಾಡ್ತೀನಿ ನಾನು. ಏನೇನು ದೇವರ ಆಶೀರ್ವಾದ ಬೇಕೇ 100% ಬೇಕು. ನಮ್ಮ ಕೈಯಲ್ಲಿ ಏನೂ ಆಗಲ್ಲ. ಆಕ್ಚುಲಿ ಏನೇನು ಮಿರಾಕಲ್ ನಡೀತದೆ. ನೀವು ಹೇಳೋದು ಮನುಷ್ಯರಿಂದ ಆಗದೆ ಇರೋದು ದೇವರಲ್ಲಿ ನಾವು ಕಾಣ್ಬೋದು. ದೇವ್ರು ನಮ್ಗೆ ಏನೋ ಒಂದು ರೂಪದಲ್ಲಿ ನಮ್ಗೆ ಕಾಣಿಸ್ಕೊಂಡ್ಬಿಡ್ತಾರೆ. ಕೆಲವೊಂದು ಮನುಷ್ಯ ರೂಪದಲ್ಲೂ ಕಾಣಿಸ್ಕೋಬಹುದು, ಇಲ್ಲ ನಮ್ಮ ಕೆಲಸದಲ್ಲಿ ಮಾಡೋ ಕೆಲಸದಲ್ಲಿ ಕಾಣಿಸ್ಕೋಬಹುದು. ಈಗ ನಮ್ಗೆ ಇಷ್ಟಕ್ಕೆ ನಾನೊಂದು ಇಷ್ಟು ಸಿನಿಮಾ ಮಾಡಿದ್ದೀನಿ, ಒಂದಿಷ್ಟು ಬೇರೆ ಕೆಲವೊಂದು ಇನ್ಸಿಡೆಂಟ್ಗಳು ನಡೀತವೆ. ಸೊ ಅದನ್ನೆಲ್ಲ ನಮ್ಮ ಪಾರ್ ಮಾಡೋಕ್ಕಾಗ್ಲಿ, ನಮ್ಮ ಬೂಸ್ಟ್ ಮಾಡೋಕ್ಕಾಗ್ಲಿ ದೇವರ ಆಶೀರ್ವಾದ ಬೇಕೇ ಬೇಕು ಅಂತ ನಾನು ಅನ್ಕೊಂತೀನಿ. ಶಿವನ ಆಶೀರ್ವಾದ, ಅರ್ಜುನ ಆಶೀರ್ವಾದ ಜೊತೆಗಿರುತ್ತೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಇರಬೇಕು ಅಂತ ಅನ್ಕೊಂತೀನಿ. ಸೊ ನಮ್ಮ ಅಪ್ಪು ಸರ್ ಜೊತೆಗಿನ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಅಂಡ್ ಅವರಲ್ಲಿ ಕಲಿಯೋಕ್ ಸಿಕ್ಕಿದ್ದೇನು ನಿಮಗೆ? ಮೇಡಮ್, ಅವ್ರ ಜೊತೆ ನಾನು ಒಂದು ಹೆಚ್ಚು ಕಮ್ಮಿ 12 to 13 days ವರ್ಕ್ ಮಾಡಿದ್ದೀನಿ. ಅವ್ರ ಜೊತೆಗೇನೆ ನನ್ನ ಸೀನ್ಗಳು ಬಿಟ್ಟು, ಬೇರೆ ಸೀನ್ಗಳು ಬಿಟ್ಟು. ಮೇಡಮ್ ಅವ್ರು ಹ್ಯಾಪಿ ಆಗಿರ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡ್ಬಿಟ್ಟೆ ಅವ್ರಿದ್ದಾಗ. ಮೇಡಮ್ ಅವ್ರು ಹೆಂಗಂದ್ರೆ ನಾರ್ಮಲ್ ಆಗಿ ಇರ್ತಾ ಇರಲಿಲ್ಲ. ಸೆಟ್ ಅಲ್ಲಿ ಬಂದ್ರೆ ಒಂದು ಸ್ಮೈಲ್, ಸ್ಟಾರ್ಟಿಂಗ್ ಎಲ್ಲರಿಗೂ ಒಂದು ಹಾಯ್ ಹೇಳ್ತಾ ಇದ್ರು. ದೆನ್ ಯಾರಾದ್ರೂ ಆರ್ಟಿಸ್ಟ್ಗಳಿದ್ರೆ ಅವ್ರ ಜೊತೆ ಮಾತಾಡೋರು, ಇಡೀ ಸ್ಟೋರಿ ಗಿರಿ ಅದನ್ನೆಲ್ಲ ಕೇಳ್ಕೊಳ್ಳೋರು. ಎಲ್ಲಿಂದ ಬಂದ್ರಿ, ಹಿಂಗ್ ಬಂದ್ರಿ, ಯಾವ್ದು ನಿಮ್ಮ ಊರೇನು ಅದು ಇದು ಅಂತ. ಅಪ್ಪು ಸರ್ ನಂಗೆ ಹಳೆ ಪರಿಚಯ, ಸಿದ್ಧಾರ್ಥ ಥ್ರೂ ಪರಿಚಯ ಆಗಿದ್ದು. ದೆನ್ ಅಲ್ಲೊಂದು ಫೋಟೋ ಇದೆ, ಕಿನಾರೆ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಅದ್ರದ್ದು ಒಂದು ಸಾಂಗ್ ನ ಬಿಡುಗಡೆ ಮಾಡ್ಕೊಡಿ ಅಂತ ಅಪ್ಪು ಸರ್ ಕೇಳ್ಕೊಂಡಾಗ ಅವರು
ನಟ ಸಾರ್ವಭೌಮ ಶೂಟ್ ನಡೀತಾ ಇತ್ತು. ಆ ಟೈಮಲ್ಲಿ ಸೆಟ್ಟಿಗೆ ಕರೆಸಿ ಆ ಸಾಂಗ್ ಬಿಡುಗಡೆ ಮಾಡಿಬಿಟ್ಟಿದ್ರು. ದೆನ್ ನನ್ನನ್ನು ಅವರು ಈಸಿಯಾಗಿ ಕಂಡಿಡಿದ್ರು ಜೇಮ್ಸ್ ಅಲ್ಲಿ. ಆಕ್ಚುಲಿ ಚೇತನ್ ಅವ್ರು ನಾನು ಇಮಿಡಿಯೇಟ್ ಫೋಟೋ ಕಳಿಸಿದ್ರಂತೆ, ಈ ಕ್ಯಾರೆಕ್ಟರ್ ಇವ್ರು ಮಾಡ್ತಾರಂತಾಗ. ಅವರು ಖುಷಿ ಆದ್ರು. ಶೆಟ್ರೆ ಹೆಂಗಿದ್ದೀರಾ, ಆರಾಮಿದ್ದೀರಾ? ನಾನು ಊರಿಗೆ ಬರ್ತಾ ಇದ್ದೆ. ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ರು ಅಲ್ಲಿ, ಕಾಣೆ ಮೀನು ಅದು ಇದು ಅಂತೆಲ್ಲ ಮಾತಾಡಿದ್ರು. ಹೌದು. ಅಂಡ್ ದೆನ್ ಯಾವತ್ತೂ ಡ್ಯಾನ್ಸ್ ಮಾಡೋರು ಸೆಟ್ಟಲ್ಲಿ ಸುಮ್ಮನೆ ನಿಂತಾಗ್ಲೇನೆ, ಮೈಕೈ ಹಿಂಗೆ ಆಡ್ಸೋರು, ಅಂದ್ರೆ ಮಜವಾಗಿರೋರು ಮೇಡಮ್. ಅವ್ರ ಮುಖದಲ್ಲಿ ಇಷ್ಟು ಟೈರ್ಡ್ ಕಾಣಿಸ್ತಿರ್ಲಿಲ್ಲ ನಮ್ಗೆ. ಎಷ್ಟೇ ವರ್ಕ್ ಮಾಡ್ಲಿ, ಫೈಟ್ ಇರ್ಲಿ, ಏನೇ ಇರ್ಲಿ, ಅವ್ರ ಎನರ್ಜಿ ಆ ಲೆವೆಲ್ಗಿತ್ತು. ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದು ಅಂದ್ರೆ ಮೇಡಮ್ ಏನೋ ಕಳ್ಕೊಂಡೆ. ಇಡೀ ಇಂಡಸ್ಟ್ರಿಗೆ ಲಾಸ್ ಅಲ್ಲ, ಪ್ರತಿಯೊಬ್ಬ ಪರ್ಸನ್ಗೂ ಲಾಸ್. ಯಾಕಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಾಗಿಲ್ಲ. ಒಂದು 2-3 months ಟ್ರಾವೆಲ್ ಆಗ್ತಾ ಇಲ್ಲ ಅಪ್ಪು ಸರ್ ಹೋಗ್ಬಿಟ್ಟು ಅಂತ ಅನಿಸ್ತಾ ಇತ್ತು ಮೇಡಮ್. ಕ್ರಮೇಣವಾಗಿ ಅನಿಸ್ತದ ಏನಂದ್ರೆ, ಇನ್ನು ಬರೋದೇ ಇಲ್ಲಲ್ಲ ಅವ್ರ ಸಿನಿಮಾ ನಾವು ಇನ್ನು ನೋಡಕ್ಕೆ ಆಗಲ್ಲ, ಇನ್ನೊಬ್ರು ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡಲ್ಲ, ಏನಾದ್ರೂ ಸಕ್ಸಸ್ ಸಿಕ್ಕಿದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು. ಈಗ ಅಪ್ಪು ಸರ್ 100% ಸಲಾರಲ್ಲಿ ನಂಗೊಂದು ಏನು ಅಪ್ರಿಷಿಯೇಷನ್ ಸಿಕ್ಕಿದೆ ವಿಷ್ಣು ಕ್ಯಾರೆಕ್ಟರ್ಗೆ. ಅಪ್ಪು ಸರ್ ಇದ್ದಿದ್ರೆ 100% ಹೇಳೋರು, ಚೆನ್ನಾಗಿ ಮಾಡಿದ್ರಿ ಒಳ್ಳೇದಾಗ್ಲಿ ನಿಮ್ಗಂತ 100% ಅಪ್ರಿಷಿಯೇಟ್ ಮಾಡೋರು. ಅದನ್ನ ಮಿಸ್ ಮಾಡ್ಕೊಂತ ಇದ್ದೀನಿ ನಾನು, ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂತ ಇದ್ದೀನಿ. ಯಾವತ್ತೂ ನೆನ್ಸ್ಕೊಂತೀನಿ ನಾನು. ಇಲ್ಲಿ ಫೋಟೋ ಇದೆ, ನನ್ನ ಡೈಲಿ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಫೋಟೋ ಮಾಡ್ತೀನಿ ನಾನು. ಮಂಡೇ ಅಂಡ್ ಫ್ರೈಡೆ ಸ್ಪೆಷಲ್ ಪೂಜೆ ನಡೀತದೆ. ಆ ಟೈಮಲ್ಲಿ ಅವರಿಗೂ ಪೂಜೆ ಮಾಡಿ ಅಂಡ್ ಇಲ್ಲಿ ಹೊರಟದ್ದು. ಸೊ ಅವರಿಂದ ತುಂಬಾನೇ ಕಲಿಯೋದು ಸಿಗುತ್ತೆ. ನೀವು ಹೇಳಿದಂಗೆ ಎನರ್ಜಿ ಒಂದು ಸಿಗುತ್ತೆ. ಇನ್ನೊಂದು ಅವರು ಊಟಕ್ಕೆ ತುಂಬಾ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ಮೂರನೇದು ಜನರ ಬೆಳಗ. ಈಗ ಎಷ್ಟೋ ಆಕ್ಟರ್ಗಳು ಹೋದ್ರೆ ಹಾಯ್ ನಮಸ್ಕಾರ ಆಯ್ತು, ಆಮೇಲೆ ಅವ್ರಾಯ್ತು, ಅವ್ರ ಸ್ಕ್ರಿಪ್ಟ್ ಆಯ್ತು, ಅವ್ರ ಇದಾಯ್ತು, ಕ್ಯಾರವಾನ್ ಆಯ್ತು ಅಂತಿರ್ತಾರೆ. ಬಟ್ ಆ ಪರ್ಸನಾಲಿಟಿ ಹಾಗಲ್ಲೇ ಅಲ್ಲ. ಅವರು ಎಲ್ಲರ ಜೊತೆಗೆ ನೀವು ಕ್ಯಾರವಾನ್ ಬರೀ ಮೇಕಪ್ ಡ್ರೆಸ್ಸಿಂಗ್ ಅಷ್ಟೇ ಕುತ್ಕೊಂಡು ಜನರ ಹತ್ರ ಅವ್ರ ಕಷ್ಟ ಸುಖ ಹಲವಾರು ಸೊಲ್ಯೂಷನ್ ಕೊಡ್ತಾರೆ, ಪ್ರಾಬ್ಲಮ್ಸ್ ಇದೆ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ನಿಮ್ಮ ಪರ್ಸನಲ್ ಆತರ ಎಕ್ಸ್ಪೀರಿಯನ್ಸ್ ಏನಾದ್ರು ಹೇಳ್ಕೊಂಡಿದ್ದು, ಅವ್ರು ಸಜೆಸ್ಟ್ ಮಾಡಿದ್ದು ಏನಾದ್ರು, ಅದು ಹೀರೋ ಮಾಡಿ ಅಂತ ಏನಾದ್ರು ಹೇಳಿದ್ರೆ ನಿಮ್ಗೆ? ಮೇಡಮ್ ಆತರ ಏನಿಲ್ಲ, ಚೆನ್ನಾಗಿ ಮಾತಾಡೋದು. ಅವ್ರಿಗೆ ಗೊತ್ತು ಇವ್ರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಹೇಳಿ. ಏನಾದ್ರು ಮಾತಾಡಿದಾಗ ಯೂಶಲಿ ಸರ್ ಕ್ಯಾರವಾನ್ ಇದ್ರೆ ಕರೆಯೋರು, ಸೆಟ್ ಅಲ್ಲಿ ಇದ್ರೆ ಫೋಟೋ ತಗೋಣ ಅಥವಾ ಮಾತಾಡೋದು ಏನಾದ್ರು ಇದ್ರೆ ಪರ್ಸನಾಲಿಟಿ ತುಂಬಾ ಜನ ಇರ್ತಾರಲ್ಲ, ಅವ್ರು ಬಂದು ಅಂದ್ರೆ ಫುಲ್ ಕ್ರೌಡ್ ಆಗಿಬಿಡೋದು, ಯಾರಾದ್ರೂ ವಿಚಾರ ಮುಟ್ಕೊಂಡ್ಬಿಡೋದು. ಅಪ್ಪು ಸರ್ದು ಶೂಟ್ ನಡೀತಾ ಇದೆ ಅಂತ ತುಂಬಾ ಜನ ಮೇಡಮ್, ಅದೆಲ್ಲೋ ಒಳಗಡೆ ಶೂಟ್ ನಡೆದ್ರು, ಒಂದು 10 ಕಿಲೋಮೀಟರ್ ಇಂಟೀರಿಯರ್ ನಡೆದ್ರು ಜನರು ಬಂದ್ಬಿಡೋರು. ಪಾಪ ಅವ್ರು ಹೋಗ್ಲೇಬೇಕಾಗಿರುತ್ತೆ, ಓಪನ್ ಪ್ಲೇಸ್ ಅಲ್ಲಿ ಕರೆದು ಮಾತಾಡೋರು, ಚೆನ್ನಾಗಿ ಮಾಡಿದ್ರು ಹಿಂಗೆ. ಅವ್ರಿಗೆ ಬೇಸಿಕಲಿ ನಾವು ಮಾತಾಡ್ತಾ ಇರ್ಬೇಕು, ಸುಮ್ಮನೆ ಅಂತ ಇರ್ತಿರ್ಲಿಲ್ಲ. ಅದು ನಾವು ಕುಂದಾಪುರದವ್ರು ಅಂತ ಗೊತ್ತಾಗಕ್ಕೂ ಅದು ಇದು ಅಂತ ಹೇಳ್ತಾ ಇದ್ರು. ಮತ್ತೆ ನನ್ನ ಜೊತೆಗೆ ಏನ್ ಕೋಆರ್ಟಿಸ್ಟ್ ಇದ್ರು ಅವ್ರ ಜೊತೆ ಮಾತಾಡ್ಬಿಡೋರು. ಬೆಳಗಾಮು ಅದು ಇದು ಹುಬ್ಳಿ ಹಂಗಂದ್ಕೊಂಡು ಏನೋ ಮಾತಾಡಿ ಫುಡ್ ಬಗ್ಗೆ ಕೇಳೋರು, ಜಾಸ್ತಿ ಫುಡ್ ಬಗ್ಗೆ ಮಾತಾಡ್ತಿದ್ರು ಅಪ್ಪು ಸರ್. ರಿಯಲಿ ಗ್ರೇಟ್ ಮೇಡಮ್. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋದಕ್ಕೆ ನಾವೇ ಆಗ್ಲಿ ಇದೆಲ್ಲ ನಾವು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಈ ಸಿನಿಮಾ ಬರ್ತೀವಿ, ಇಷ್ಟು ದೊಡ್ಡ ನಟರ ಜೊತೆ ಆಕ್ಟ್ ಮಾಡ್ತೀವಿ, ಅವ್ರ ಜೊತೆ ನಮ್ಮ ಪರ್ಸನಲ್ ಶೇರ್ ಮಾಡ್ಕೊಂತೀವಿ, ಇವೆಲ್ಲ ಮಿರಾಕಲ್ ಅನ್ಸುತ್ತೆ ಒಂದೊಂದ್ಸತಿ. ಐ ಆಮ್ ವೆರಿ ಹ್ಯಾಪಿ ಮೇಡಮ್. ತುಂಬಾ ಪ್ರೌಡ್ ಫೀಲ್ ಇದೆ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ. ಇವಾಗ ಇದ್ರಲ್ಲಿ ಊಟ ಮಾಡ್ತಾ ಇದೀವಿ ನಾವು, ಜನರು ಪ್ರೀತಿ ಕೊಡ್ತಾ ಇದಾರೆ, ಹೆಸರು ಸಿಗ್ತಾ ಇದೆ. ಇದಕ್ಕಿಂತ ಇಲ್ಲ, ಎಲ್ಲ ದೇವರ ಆಶೀರ್ವಾದ. ಇನ್ನು ಮಾಡೋದು ತುಂಬಾ ಇದೆ ಮೇಡಮ್. ಇನ್ನು ಮೊದಲನೇ ಹೆಜ್ಜೆ ಅಂತ ಅನ್ಕೋತೀನಿ. ನಾನು 15-14 ಸಿನಿಮಾ ಏನ್ ಮಾಡಿದೀನಿ ಇಲ್ಲಿವರೆಗೂ. ಓಕೆ, ನಾನು ಕಲಿಯೋದಂತ ಆಯ್ತು. ಇನ್ಮೇಲೆ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂತ ಜವಾಬ್ದಾರಿ ಜಾಸ್ತಿ ಇದೆ. ಎಲ್ಲರೂ ಕೇಳ್ತಿದ್ದಾರೆ ಸಿನಿಮಾ ಯಾವುದು ಹಂಗಿಂತ. ಈಗ ಒಬ್ಬರು ಸಿನಿಮಾಗಳಿಗೆ ಬೇರೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕು, ಹೆಂಗಿದೆ ಅಂತೇಳಿ ತಿಳಿಸಿ. ಇನ್ನೊಂದು ನಿಮ್ಮ ಈಗ ಹಲವಾರು ಸಿನಿಮಾಗಳಾಯ್ತು, ಆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಸಲಾ ಸಿನಿಮಾಕ್ಕಾದಂತಹ ತಯಾರಿ, ಈ ಸಿನಿಮಾದ ಪಾತ್ರ ಎಷ್ಟು ದೊಡ್ಡದಾಗಿತ್ತು ಅಂಡ್ ಆ ಪಾತ್ರ ನಿಮ್ಗೆ ಏನಾದ್ರು ಚಾಲೆಂಜಿಂಗ್ ಸ್ಪೆಷಲ್ ಆಗಿ ಡಿಸೈನ್ ಮಾಡಿ ನಾನು ಅವರಿಗೆ ತುಂಬಾ ಲವ್ ಮಾಡ್ತಿದ್ದೇನೆ ಆಕ್ಚುಲಿ. ಆ ವಿಚಾರಕ್ಕೆ, ಅವ್ರ ವರ್ಕ್ಗೆ, ಅವ್ರದ್ದು ಏನ್ ನೇಚರ್ ಇದೆ, ಅವ್ರ ಪರ್ಸನಾಲಿಟಿಗೆ ಮೇಡಮ್ ತುಂಬಾ ಸ್ಪೆಷಲ್ ವ್ಯಕ್ತಿ ಅವರು. ಅವ್ರ ವರ್ಕ್ ಹೆಂಗಿರ್ಬೋದು, ಅವ್ರು ಮಾತಾಡೋದು ಹೆಂಗಿರ್ಬೋದು, ಅದೆಲ್ಲ ಅವ್ರು ತುಂಬಾ ರಿಯಲ್ ಆಗಿದ್ದಾರೆ. ತುಂಬಾ ಖುಷಿ ಮೇಡಮ್ ನಂಗೆ ಅವ್ರು ಅಂದ್ರೆ ತುಂಬಾ ಇಷ್ಟ. ಏನಂದ್ರೆ ನಂಗೆ ಫಸ್ಟ್ ಡೇ ಅವ್ರಿಗೆ ಏನಂತ ಗೊತ್ತಾಗ್ತಿರ್ಲಿಲ್ಲ. ಆಕಾಶನ್ ಒಬ್ರು ಅದ್ರ ಅಸಿಸ್ಟೆಂಟ್ ಡೈರೆಕ್ಟರ್ ನಂಗೆ ಕಾಲ್ ಮಾಡ್ತಾರೆ, ಹಿಂಗೆ ಪ್ರಶಾಂತ್ ಸರ್ ನಿಮ್ಗೆ ರೆಫರ್ ಮಾಡಿದೀವಿ ಒಂದು ಒಳ್ಳೆ ರೋಲ್ಗೆ, ವಿಷ್ಣು ಅನ್ನೋ ಕ್ಯಾರೆಕ್ಟರ್. ಅವ್ರಿಗೂ ಅಷ್ಟು ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗ್ ಹೇಳ್ತಾ. ನನ್ ಕಾಲ್ ಬರುತ್ತೆ,
ಪ್ರಶಾಂತ್ ಸರ್ ರೆಫರ್ ಮಾಡಿದ್ದೀನಿ, ನಿಮ್ಮ ಫೋಟೋಸ್ ಎಲ್ಲ ತೋರಿಸಿದ್ದೀನಿ, ಇಮಿಡಿಯೇಟ್ ಒಂದು ವೆಯ್ಟ್ ಬೇಕು, ವಿಡಿಯೋ ಬೇಕು, ಪ್ರಶಾಂತ್ ಸರ್ ನೋಡ್ಬೇಕಂತ ಹೇಳ್ತಾರೆ. ಸೊ ಒಂದು ಮೊಬೈಲಲ್ಲಿ ವಿಡಿಯೋ ವೆಯ್ಟ್ ಮಾಡಿ ಕಳಿಸ್ತೀನಿ. ಸರ್ ವಿಡಿಯೋ ಎಲ್ಲ ನೋಡ್ಕೊಂಡು ಇಲ್ಲಿ ಇಮಿಡಿಯೇಟ್ ಕಳಿಸಿ ಅಂತ ಹೇಳ್ತಾರೆ. ಜೇಮ್ಸ್ ಎಲ್ಲ ತೋರಿಸಿರ್ತಾರೆ ಅವ್ರನ್ನ. ನೆಕ್ಸ್ಟ್ ಡೇ ಹೈದರಾಬಾದ್ ಹೋಗ್ತೀನಿ ನಾನು, ಪ್ರಶಾಂತ್ ಸರ್ ಬಂದಿರ್ತಾರೆ. ನೋಡಿದ ಕೂಡಲೇ ವಿಷ್ಣು ಫ್ಯಾನ್ ಅವರು ಆ್ಯಡ್ ಬರೋ ಥರ ಇದ್ದಾರೆ, ಇಮಿಡಿಯೇಟ್ ಆಗಿ ಮೇಕಪ್ ಎಲ್ಲ ಡನ್ ಮಾಡಿಕೊಂಡು ಕಾಸ್ಟ್ಯೂಮ್ ಹಾಸ್ಕೊಂಡು ವಿತ್ ಅಸೆಸರೀಸ್ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರೆ. ಅಂಡ್ ಕೋ ಡೈರೆಕ್ಟರ್ ನಮ್ಮ ಪ್ರಕಾಶ್ ಅವರು ಅಂಡ್ ಇಡೀ ಟೀಮ್ ಇರುತ್ತೆ, ಎಲ್ಲರೂ ಮೇಕಪ್ ಎಲ್ಲ ಮಾಡಿಸಿ ಗೆಟಪ್ ಮಾಡಿಸ್ಕೊಬಂದು ಪ್ರಶಾಂತ್ ಸರ್ ನಿಲ್ಲಿಸ್ತಾರೆ. ಪ್ರಶಾಂತ್ ಸರ್ ಒಂದ್ ಸೆಕೆಂಡ್ ವಾವ್ ವಿಷ್ಣು ಅಂತ ಹೇಳ್ತಾರೆ. ಅವ್ರು ಏನು ಅನ್ಕೊಂಡಿದ್ರೆ ಆ ಥರ ಕಾಣಿಸ್ತಾ ಇದ್ದೆ.